ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾರಕ್ ಒಂದು ನಿಮಿಷ ಬಾಯಿಲಿ ಕೂತ್ಕೋ. ವಾಟ್ ಡ್ಯಾಡ್, ಇಷ್ಟೊತ್ತಾದ್ರೂ ನೀನಿನ್ನೂ ಮಲಗಿಲ್ಲ? ಎನಿ ಪ್ರಾಬ್ಲಮ್? ಮನ್ಸಿನ ತುಂಬಾ ಯೋಚನೆಗಳೇ ತುಂಬಿಕೊಂಡಿರುವಾಗ ನಿದ್ದೆ ಎಲ್ಲ ಬರುತ್ತೆ. ಯಾ ಡ್ಯಾಡ್, ಹೆಲ್ತ್ ಏನಾದ್ರೂ ಪ್ರಾಬ್ಲಮ್? ಡಾಕ್ಟರ್ ಫೋನ್ ಮಾಡ್ಲಾ? ಅದೆಲ್ಲ ಏನು ಬೇಡ ಕಣ. ಮಯೂರಿ ಎಲ್ಲಿದ್ದಾಳೆ? ಏನ್ ಮಾಡ್ತಿದ್ದಾಳೆ? ಊಟ ಮಾಡಿದ್ಲಾ? ಮಲಗಿದ್ದಾಳೇನೋ? ನಿನ್ನತ್ರ ಹಾಗೆ ನೆಗ್ಲೆಕ್ಟ್ ಆಗಿ ಮಾತಾಡ್ತಿದ್ದಾಳ? ಅಯ್ಯೋ 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 ಅಯ್ಯೋ, ಪ್ರಶ್ನೆ ಮೇಲ್ ಪ್ರಶ್ನೆ, ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳಿದ್ರೆ ನಾನು ಯಾವ್ದಕ್ಕೆಂತ ಉತ್ತರ ಕೊಡ್ಲಿ? ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಡ್ಬೇಕಪ್ಪ. ಅಲ್ವೋ, ಇದಕ್ಕೆ ಗಂಡನಾಗಿ ನೀನು ಉತ್ತರ ಕೊಡದೆ ಇನ್ಯಾರ ಕೊಡ್ತಾರೆ? ನನ್ನ ಗಂಡನೇ ಇರ್ಬೋದು, ಆದ್ರೆ ನೀವು ಕೇಳ್ತಿರೋ ಯಾವ ಪ್ರಶ್ನೆಗೂ ನಮ್ಮ ಹತ್ರ ಉತ್ತರ ಇಲ್ಲ. ಐ ಆಮ್ ಸಾರಿ. ನೀನೆಂತ ಮನುಷ್ಯನೋ? ಅವಳಿಗೆ ಇಷ್ಟ ಇಲ್ಲದೆ ಇದ್ರು ತಾಳಿ ಕಟ್ಕೊಂಡು ಕರ್ಕೊಂಬಂದು ಊಟ ಮಾಡಿದ್ಲಾ, ನಿದ್ದೆ ಮಾಡಿದ್ಲಾ, ಏನ್ ಯೋಚನೆ ಮಾಡ್ತಿರ್ತಾಳೆ? ಅವಳ ಅಗತ್ಯಗಳೇನು, ಅವಳ ಮನ್ಸಲ್ಲಿ ಏನ್ ನೋವು ಕಾಡ್ತಿದೆ ಅನ್ನೋ ತಿಳ್ಕೊಳ್ಳಿಲ್ಲ ಅಂತ ಅಂದ್ರೆ ಏನೋ ಇದು? ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳೋದು ಗಂಡನ ಕರ್ತವ್ಯ ಅಲ್ವೇನೋ? ಏನ್ ಡ್ಯಾಡ್, ಬೆಳಿಗ್ಗೆಯಿಂದ ನನ್ನ ರೂಮಲ್ಲಿ ಒಂದು ಬಾಟ್ಲು ಮಿಸ್ಸಿಂಗ್ ಅಲ್ಲಿ ಇತ್ತು. ನೀನೇನಾದ್ರೂ ಪೋಟ್ಕೊಂಡ್ಬಿಟ್ಟ? ಬರ್ತಾ ಬರ್ತಾ ತಾರಕ್ ತರ ಆಡ್ತಿದ್ಯಲ್ಲ. ಅಲ್ಲ, ಬಿಪಿ ಗಿಪಿ ಜಾಸ್ತಿ ಆಗೋಗಿದ್ಯಾ? ಏನ್ ಈಗ ಪ್ರಶ್ನೆ ಕೇಳ್ತಿದ್ಯಾ ನೀನು? ಯಾರನ್ನಾಗ್ಲಿ ಬೈಯೋದಾಗ್ಲಿ ಹೊಡೆಯೋದಾಗ್ಲಿ ಎಷ್ಟು ತಪ್ಪೋ, ತನ್ನ ಕರ್ತವ್ಯ ನಿಭಾಯಿಸದೇ ಇರೋದು ಅದಕ್ಕಿಂತ ದೊಡ್ಡ ತಪ್ಪು. ಡ್ಯಾಡ್, ನೀನ್ ಏನ್ ಹೇಳ್ತಿದ್ಯೋ ನನ್ಗಂತೂ ಗೊತ್ತಾಗ್ತಿಲ್ಲ. ಯಾರ ಮೇಲ್ ಪ್ರಾಮಿಸ್? ಏನೋ ಗೊತ್ತು ನಿನ್ಗೆ? 24 ಗಂಟೆ ಕುಡಿಯೋದ್ ಗೊತ್ತಾ? ಜೊತೆಲಿರೋಕ್ ಬಂದಿರೋ ಸಂಗಾತಿ ದುಃಖದಲ್ಲಿರ್ಬೇಕಾದ್ರೆ ನಾನೇನಾದ್ರೂ ತಪ್ಪು ಮಾಡಿದೀನ, ಅದಕ್ಕೇನ್ ಕಾರಣ ಅನ್ನೋದನ್ನ ತಿಳ್ಕೊಂಡು ಅದನ್ನ ದೂರ ಮಾಡೋದ್ ಬಿಟ್ಟು ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲ. ಡ್ಯಾಡ್, ಸಿಂಗಾರಿನ ಚೆನ್ನಾಗೇ ನೋಡ್ಕೋತಿದ್ದೀನಿ.